ವಾಟ್ಸಪ್ ನಂಬರ್ನ ಐಡ್ ಹೇಗೆ ಮಾಡೋದಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. ನಿಮ್ ನಂಬರ್ನ ಐಡ್ ಮಾಡಿ ನೀವು ಯಾರ ಜೊತೆ ಆದ್ರೂ ಚಾಟ್ ಮಾಡಬಹುದು, ನಿಮ್ ನಂಬರ್ ಕಾಣಲ್ಲ. ಇವಾಗ ವಾಟ್ಸಪ್ ನಂಬರ್ ಐಡಿ ಹೇಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಬನ್ನಿ. ಫಸ್ಟ್ ನಿಮ್ ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಅಲ್ಲಿ ವಾಟ್ಸಪ್ ಅಂತ ಟೈಪ್ ಮಾಡಿ ವಾಟ್ಸಪ್ ಅಪ್ಡೇಟ್ ಬಂದಿದೆಯನ್ನ ನೋಡ್ಕೊಳ್ಳಿ. ಅಪ್ಡೇಟ್ ಬಂದಿತ್ತಂದ್ರೆ ಅಪ್ಡೇಟ್ ಮಾಡಿ. ನಾನು ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ, ಓಪನ್ ಅಂತ ಬಂದಿದೆ. ಇವಾಗ ಓಪನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ರೈಟ್ ಸೈಡ್ ಮೇಲ್ಗಡೆ 3 ಡಾಟ್ ಇದೆಯಲ್ಲ, 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೋಡಿ ಫಸ್ಟಿಗೆ ಇದೆಯಲ್ಲ ಹೆಸರು ಶ್ರೀ ಅಂಜನಾ ದೇವ್ ಅಂತ, ಇದು ಪ್ರೊಫೈಲ್ ಹೆಸರು, ಯೂಸರ್ ನೇಮ್ ಅಲ್ಲ. ಕೆಳಗಡೆ ಅಕೌಂಟ್ ಅಂತ ಇದೆಯಲ್ಲ, ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಅಕೌಂಟ್ ಅಂತ ಇದೆಯಲ್ಲ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೆಳಗಡೆ ಪೂರ್ತಿ ಕೆಳಗಡೆ ನೋಡಿ ಯೂಸರ್ ನೇಮ್ ಅಂತ ಇದೆಯಲ್ಲ, ಯೂಸರ್ ನೇಮ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೋಡಿ 3 ಆಪ್ಷನ್ ಕೊಟ್ಟಿದ್ದೇನೆ. ಕ್ರಿಯೇಟ್ ಯೂಸರ್ ನೇಮ್ ಅಂತಿದೆಯಲ್ಲ, ಕ್ರಿಯೇಟ್ ಯೂಸರ್ ನೇಮ್ ದಲ್ಲಿ ಕ್ಲಿಕ್ ಮಾಡಿದ್ರೆ ನೀವು ಹೊಸ ಯೂಸರ್ ನೇಮ್ ಕ್ರಿಯೇಟ್ ಮಾಡಬಹುದು. ಹೊಸ ಯೂಸರ್ ನೇಮ್ ಕ್ರಿಯೇಟ್ ಮಾಡ್ಕಿದ್ದಿಲ್ಲ ಅಂತಂದ್ರೆ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಇಲ್ಲ ಅಂದ್ರೆ ಫೇಸ್ಬುಕ್ ಯೂಸರ್ ನೇಮ್ ಯೂಸ್ ಮಾಡಬಹುದು, ಏನ್ ಪ್ರಾಬ್ಲಮ್ ಆಗಲ್ಲ. ನಾನು ಇವಾಗ ಹೊಸ ಯೂಸರ್ ನೇಮ್ ಕ್ರಿಯೇಟ್ ಮಾಡ್ತೀನಿ. ಹೊಸ ಯೂಸರ್ ನೇಮ್ ಕ್ರಿಯೇಟ್ ಮಾಡ್ಬೇಕಂದ್ರೆ ಕೆಳಗಡೆ ಕ್ರಿಯೇಟ್ ಯೂಸರ್ ನೇಮ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಹೆಸರು ಅಥವಾ ನಿಮ್ಗೆ ಇಷ್ಟ ಇರೋ ಹೆಸರನ್ನು ಟೈಪ್ ಮಾಡಿ. ನಿಮ್ ಯೂಸರ್ ನೇಮ್ ಏನ್ ಇಡಬೇಕಂದ್ರೆ ಅದನ್ನ ಟೈಪ್ ಮಾಡಿ. ನೀವು ಟೈಪ್ ಮಾಡೋ ಹೆಸರು ಯಾರು ತಗೊಂಡಿಲ್ಲ ಅಂದ್ರೆ ಗ್ರೀನ್ ಕಲರ್ ಬರುತ್ತೆ, ಯಾರನ್ನ ತಗೊಂಡಿದ್ದಂದ್ರೆ ರೆಡ್ ಕಲರ್ ಬರುತ್ತೆ, ಅದು ಅವೈಬಲ್ ಇಲ್ಲ ಅಂತ ಹೇಳಿ ಬರುತ್ತೆ. ಆ ಹೆಸರು ಇತ್ತಂದ್ರೆ ಗ್ರೀನ್ ಕಲರ್ ಬರುತ್ತೆ, ಅವೈಬಲ್ ಅಂತ ಹೇಳಿ ಬರುತ್ತೆ. ನಿಮ್ಮ ಹೆಸರು ಟೈಪ್ ಮಾಡಿದ ನಂತರ ಗ್ರೀನ್ ಕಲರ್ ಅವೈಬಲ್ ಅಂತ ಬಂತಂದ್ರೆ ಕೆಳಗಡೆ ಸೇವ್ ಅಂತಿದೆ ನೋಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿ. ನಿಮ್ ಯೂಸರ್ ನೇಮ್ ಸೇವ್ ಆಗುತ್ತೆ. ಈ ತರ ಗ್ರೀನ್ ಕಲರ್ ಬಂತು ಅವೈಬಲ್ ಅಂತ ಹೇಳಿ ಬಂತಂದ್ರೆ ಕೆಳಗಡೆ ಸೇವ್ ಅಂತಿದೆಯಲ್ಲ, ಸೇವ್ ಮೇಲೆ ಕ್ಲಿಕ್ ಮಾಡಿ. ನಿಮ್ ಯೂಸರ್ ನೇಮ್ ಸೇವ್ ಆಗುತ್ತೆ. ಕೆಳಗಡೆ ಡನ್ ಅಂತಿದೆಯಲ್ಲ, ಡನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದು ಇಲ್ಲಿ ಕಾಂಟ್ಯಾಕ್ಟ್ ಅಂತಿದೆಯಲ್ಲ, ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕೆಳಗಡೆ ಪೀಪಲ್ ಅಂತಿದೆಯಲ್ಲ, ಪೀಪಲ್ ಸೆಲೆಕ್ಟ್ ಮಾಡಿ. ಇವಾಗ ಇಲ್ಲಿ ಒಂದು ಪಿನ್ ಸೆಟ್ ಮಾಡಬೇಕು. ಪಿನ್ ಯಾಕೆ ಸೆಟ್ ಮಾಡ್ಬೇಕಂದ್ರೆ ನಿಮ್ ಯೂಸರ್ ನೇಮ್ ಗೊತ್ತಿದ್ರು ಅವ್ರು ಫಸ್ಟ್ ಟೈಮ್ ನಿಮ್ ವಾಟ್ಸಪ್ ದಲ್ಲಿ ಕಾಂಟ್ಯಾಕ್ಟ್ ಮಾಡ್ತಿದ್ರು ಅಂತಂದ್ರೆ ನಿಮ್ ಯೂಸರ್ ನೇಮ್ ಗೊತ್ತಿದ್ರು ಈ ಪಿನ್ ಮಾತ್ರ ಬೇಕಾಗುತ್ತೆ. ಯಾಕಂದ್ರೆ ನಿಮ್ ಯೂಸರ್ ನೇಮ್ ಟೈಪ್ ಮಾಡಿದ್ರೆ ನಿಮ್ ಪ್ರೊಫೈಲ್ ಫೋಟೋ ಬರುತ್ತೆ, ಕ್ಲಿಕ್ ಮಾಡಿದ್ರೆ ಈ ಪಿನ್ ಕೇಳ್ತವ್ರು. ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಈ ಪಿನ್ ಕೇಳುತ್ತೆ. ಅವಾಗ ನೀವು ಪಿನ್ ಅವ್ರಿಗೆ ಹೇಳಿದ್ದೀರ ಅಂದ್ರೆ ಪಿನ್ ಎಂಟ್ರಿ ಮಾಡಿದ್ರೆ ಮಾತ್ರ ನಿಮ್ಗೆ ಅವ್ರಿಗೆ ಸಂಪರ್ಕ ಆಗುತ್ತೆ. ನೀವು ಅವ್ರಿಗೆ ಪಿನ್ ಹೇಳಿದ್ದೀರ ಅಂದ್ರೆ ನಿಮ್ಮ ವಾಟ್ಸಪ್ ಅವ್ರ ವಾಟ್ಸಪ್ ಕನೆಕ್ಟ್ ಆಗುತ್ತೆ. ಪಿನ್ ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ವಾಟ್ಸಪ್ ಅವ್ರ ವಾಟ್ಸಪ್ ಕನೆಕ್ಟ್ ಆಗಿ ಚಾಟಿಂಗ್ ಮಾಡಿದ್ರು ನಿಮ್ಮ ಮೊಬೈಲ್ ನಂಬರ್ ಅವ್ರಿಗೆ ತೋರಿಸಲ್ಲ. ನಿಮ್ದು ಯೂಸರ್ ನೇಮ್ ಪಿನ್ ಮಾತ್ರ ಅವ್ರಿಗೆ ತೋರಿಸುತ್ತೆ, ನಿಮ್ಮ ಮೊಬೈಲ್ ನಂಬರ್ ಮಾತ್ರ ತೋರಿಸಲ್ಲ. ಪ್ರೈವೇಸ್ ಆಗಿ ಒಳಗಡೆ ಐಡಿ ಆಗಿರುತ್ತೆ, ನಿಮ್ಮ ಮೊಬೈಲ್ ನಂಬರ್ ಅವ್ರಿಗೆ ಕಾಣಲ್ಲ. ಬೇರೆ ಬೇರೆ ಕೀ ಸೆಟ್ ಮಾಡ್ಬೇಕಂತಂದ್ರೆ ಕೆಳಗಡೆ ಗೆಟ್ ಡಿಫ್ರೆಂಟ್ ಕೀ ಅಂತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ ಪಿನ್ ಚೇಂಜ್ ಆಗುತ್ತೆ. ಒಂದ್ ವೇಳೆ ನಿಮ್ಗೆ ಇಷ್ಟ ಇರೋ ಪಿನ್ ಬಂದ ನಂತರ ಕೆಳಗಡೆ ಸೇವ್ ಪಿನ್ ಅಂತಿದೆಯಲ್ಲ, ಸೇವ್ ಪಿನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ ಪಿನ್ ಸೇವ್ ಆಗುತ್ತೆ. ಇವಾಗ ನಿಮ್ ಪಿನ್ ಸೇವ್ ಆಯ್ತು. ಇವಾಗ ಬ್ಯಾಕ್ ಬನ್ನಿ. ಯಾರಾದ್ರೂ ನಿಮ್ಮ ವಾಟ್ಸಪ್ ನಂಬರ್ ಕೇಳಿದರೆ ಅವರಿಗೆ ಈ ಯೂಸರ್ ನೇಮ್ ಕೊಡಿ, ವಾಟ್ಸಪ್ ನಂಬರ್ ಕೊಡಬೇಡಿ. ಎಟ್ಟು ಮತ್ತೆ ನಿಮ್ಮ ಹೆಸರು ಕೆಳಗಡೆ ಕೀ ಅಂತಿದೆಯಲ್ಲ ಆ ನಂಬರ್ ಕೊಡಿ. ಅವರು ನಿಮ್ನ ಯೂಸರ್ ನಂಬರ್ ಮೂಲಕ ವಾಟ್ಸಪ್ ದಲ್ಲಿ ಕಾಂಟ್ಯಾಕ್ಟ್ ಆಗ್ತಾರೆ. ಅವ್ರಿಗೆ ನಿಮ್ ಮೊಬೈಲ್ ನಂಬರ್ ಅವಶ್ಯಕತೆ ಇರೋದಿಲ್ಲ. ಅವರಿಗೆ ನಿಮ್ಗೆ ವಾಟ್ಸಪ್ ದಲ್ಲಿ ಕಾಂಟ್ಯಾಕ್ಟ್ ಆದ್ರೆ ಯೂಸರ್ ನೇಮ್ ತೋರಿಸುತ್ತೆ, ನಿಮ್ ಮೊಬೈಲ್ ನಂಬರ್ ತೋರಿಸಲ್ಲ ಅವರಿಗೆ. ಅವರು ನಿಮ್ಗೆ ಇದೇ ತರ ಯೂಸರ್ ನೇಮ್ ಪಿನ್ ಕೊಟ್ಟಿದ್ರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ವಾಟ್ಸಪ್ ಓಪನ್ ಮಾಡಿ. ವಾಟ್ಸಪ್ ಓಪನ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಪ್ಲಸ್ ಐಕನ್ ಕಾಣುತ್ತೆ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲ್ಗಡೆ ತೋರಿಸ್ತಿದೆ ನೋಡಿ ಎಟ್ ಯೂಸರ್ ನೇಮ್ ಅಂತ, ಅಲ್ಲಿ ಎಟ್ ಯೂಸರ್ ನೇಮ್ ಎಂಟ್ರಿ ಮಾಡಿ ಅವ್ರ ಪ್ರೊಫೈಲ್ ಬರುತ್ತೆ, ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಅವ್ರು ಕೊಟ್ಟಿರೋ ಪಿನ್ ಎಂಟ್ರಿ ಮಾಡಿ ನಿಮ್ಗೆ ಅವರಿಗೆ ಕಾಂಟ್ಯಾಕ್ಟ್ ಆಗುತ್ತೆ. ಇದು ಆಪ್ಷನ್ ಬಂದು ಬೀಟಾ ವರ್ಷನ್ ದಲ್ಲಿ ಇದೆ, ಇದು ಇನ್ನ ಎಲ್ಲರಿಗೂ ಬಂದಿಲ್ಲ, ಇನ್ನು ಮುಂದೆ ಬರುತ್ತೆ. ನೀವು ಒಂದ್ ವೇಳೆ ಯೂಸರ್ ನೇಮ್ ಮತ್ತೆ ಡಿಲೀಟ್ ಮಾಡ್ಬೇಕಂತಂದ್ರೆ ಮೇಲ್ಗಡೆ ಎಡಿಟ್ ಇದೆಯಲ್ಲ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಡಿಲೀಟ್ ಯೂಸರ್ ನೇಮ್ ಅಂತಿದೆಯಲ್ಲ, ಡಿಲೀಟ್ ಯೂಸರ್ ನೇಮ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೆಳಗಡೆ ಡಿಲೀಟ್ ಅಂತಿದೆಯಲ್ಲ ರೆಡ್ ಕಲರ್, ಅದ ಮೇಲೆ ಕ್ಲಿಕ್ ಮಾಡಿ. ನಿಮ್ ಯೂಸರ್ ನೇಮ್ ಡಿಲೀಟ್ ಆಗುತ್ತೆ. ಈ ಇನ್ಫಾರ್ಮೇಶನ್ ಯೂಸ್ಫುಲ್ ಆದ್ರೆ ಒಂದು ಲೈಕ್ ಮಾಡಿ, ಅವ್ರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ.